ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ. ಪಾತಾಳ ಯಕ್ಷ ಪ್ರತಿಷ್ಠಾನದ ವತಿಯಿಂದ ಈ ಪ್ರತಿಷ್ಠಾನವನ್ನು ಸುಮಾರು 20 ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿ ಬಹಳ ಸಮರ್ಥವಾಗಿ ಚೆನ್ನಾಗಿ ನಡೆಸಿಕೊಂಡು ಬಂದಂತಹ ಹರಿಕೃಷ್ಣ ಕುನೂರು ನಮ್ಮೊಂದಿಗಿದ್ದಾರೆ. ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂತಹ ಯಕ್ಷಗಾನ ಕಲಾವಿದರಾದ ಅಂಬಾಪ್ರಸಾದರು ಜೊತೆಗಿದ್ದಾರೆ. ಈ ಪ್ರತಿಷ್ಠಾನದ ಕೋಶಾಧಿಕಾರಿಗಳು ವಕೀಲ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಆದಂತಹ ಶ್ರೀರಾಮ್ ಪಾತಾಳ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಡಾಕ್ಟರ್ ಮಹಾಲಿಂಗ್ ಭಟ್ ಅಂತ ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳಲ್ಲಿ ಒಬ್ಬ. ಸುಮಾರು 20 ವರ್ಷಗಳ ಅವಧಿಯಲ್ಲಿ 50 ಮಂದಿ ಹಿರಿಯಾತಿ ಹಿರಿಯ ತೆಂಕು ಮತ್ತು ಬಡಗಿನ ಯಕ್ಷಗಾನ ಕಲಾವಿದರನ್ನು ಪಾತಾಳ ಪ್ರಶಸ್ತಿಯೊಂದಿಗೆ ಗೌರವಿಸಿದ್ದೇವೆ. ವಿಶೇಷವಾಗಿ ಕಾರ್ಯಕ್ರಮಗಳು ಎಡನೀರು ಶ್ರೀಮಠದಲ್ಲಿ ಶ್ರೀಗಳವರ ಹಿರಿತನದಲ್ಲಿ ಕುನೂರವರು ನಡೆಸಿಕೊಟ್ಟಿದ್ದಾರೆ. ಪಾತಾಳರ ಕಾಲಗರ್ಭಕ್ಕೆ ಪಾತಾಳದ ಸೇರುವುದಕ್ಕಿಂತ ಪೂರ್ವದಲ್ಲಿಯೇ ಈ ಪ್ರತಿಷ್ಠಾನ ಅವರು ಜೀವಂತ ಇರುವಾಗಲೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿ ನಮ್ಮ ಮನೆಯಲ್ಲಿ ಸೈಲೆಂಟ್ ಆಗಿದ್ದಂತಹದ್ದು ಪುನಃ ಕಾರ್ಯೋನ್ಮುಖವಾಗುವಂತಹ ಉದ್ದೇಶದಿಂದ ಮುಂದಡಿಯಿಟ್ಟಿದೆ. ಈ ಪ್ರತಿಷ್ಠಾನವನ್ನು ಬಹಳ ಕಾಲ ನಡೆಸಿಕೊಟ್ಟಂತಹ ಹಿರಿಯರು, ಎಲ್ಲ ರೀತಿಯಲ್ಲೂ ಆದರಣೀಯರಾದಂತಹ ಶ್ರೀ ಹರಿಕೃಷ್ಣ ಕುನೂರವರನ್ನು ಪಾತಾಳ ಪ್ರತಿಷ್ಠಾನದ ವತಿಯಿಂದ ಗೌರವಿಸಬೇಕು. ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸುವುದು ಅಂತೇಳಿ ತೀರ್ಮಾನಿಸಿದ್ದೇವೆ. ದಿನಾಂಕ 5ರಂದು ಪಾತಾಳದವರ ಮನೆಯಲ್ಲಿ ಅಲ್ಲಿನ ಅಭಿನಂದನಾ ನುಡಿಗಳನ್ನಾಡುವುದು ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪೂರ್ವಾಧ್ಯಕ್ಷರಾದಂತಹ ಶ್ರೀ ML ಸಾಮೂರು, ಮುಖ್ಯ ಅತಿಥಿಗಳಾಗಿ ಶ್ರೀ ಅರುಣಕುಮಾರ್ ವಕೀಲ ಸೇವಾ ಪ್ರತಿಷ್ಠಾನದ ಮುಖ್ಯಸ್ಥರು ಹಾಗೂ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶುಭಾಶಂಸನಗಳನ್ನು ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಮಾಡಬೇಕಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರಾಗಿ 20 ವರ್ಷಗಳ ಕಾಲ ಪ್ರತಿಷ್ಠಾನವನ್ನು ಹರಿಕೃಷ್ಣ ಕುನೂರವರೊಂದಿಗೆ ಮುನ್ನಡೆಸಲಿಕ್ಕೆ ಹೆಗರುಕೊಟ್ಟು ದುಡಿದಂತಹ ಹಿರಿಯ ಸಾಹಿತಿ, ಮಕ್ಕಳ ಸಾಹಿತಿಯಾಗಿ ಗೆಳೆಯ ಅಂತ ಹೇಳಿ ಪ್ರಚಲಿತದಲ್ಲಿರುವಂತಹ ಶ್ರೀ ಮುಳಿಯ ಶಂಕರ ಭಟ್ರನ್ನ ಮತ್ತು ಗಮಕ ಸಮ್ಮೇಳನದ ಜಿಲ್ಲಾಧ್ಯಕ್ಷರಾಗಿ ಗಮಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಂತಹ ಹಿರಿಯರಾದ ಗಣಪತಿ ಪದ್ಯಾಣ ಅವರನ್ನು ಗೌರವಿಸಬೇಕು ಅಂತ ಹೇಳಿಯೂ ಪಾತಾಳ ಮನೆಯವರು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮ 5ನೇ ತಾರೀಕಿನಿಂದ ಪಾತಾಳದವರ ಮನೆಯಲ್ಲಿ ನಡೆಯುತ್ತದೆ. ಈ ವಿಚಾರವನ್ನು ಪ್ರಕಟಣಾತ್ಮಕವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷಪಡ್ತೇವೆ. ಅದರ ಬಗ್ಗೆ ಧರ್ಮಸ್ಥಳದಲ್ಲಿಯೂ ನಾವು ಅದನ್ನು ಹೇಳಿಕೊಂಡಿದ್ದೇವೆ. ಅದನ್ನು ಹೇಳಿಕೊಂಡಂತ ಹೊತ್ತಲ್ಲಿ ಹರ್ಷೇಂದ್ರ ಕುಮಾರ್ ಹಾಗೂ ದನಿಗಳು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಕೂಡ ಇದನ್ನು ಒಪ್ಪಿದ್ದಾರೆ, ಅವರು ಆಶೀರ್ವದಿಸಿದ್ದಾರೆ. ಜೊತೆಯಲ್ಲಿ ನಾಡಿನ ದಿವಸ ಹರ್ಷೇಂದ್ರ ಕುಮಾರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡುವುದಕ್ಕಿದ್ದಾರೆ. ಹಾಗೆ ಪತ್ರಿಕಾ ಪ್ರಕಟಣೆಗಾಗಿ ಇದನ್ನೆಲ್ಲ ನಾವು ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು. ಇದುವರೆಗೆ 50 ಜನ ಕಲಾವಿದರಿಗೆ ಪಾತಾಳ ಪ್ರಶಸ್ತಿಯನ್ನು ಕೊಟ್ಟು ಪಾತಾಳದವರು ಈ ನಮ್ಮ ಹಿರಿಯ ಚೇತನ ಆ ಲೋಕವನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಸದ್ಗತಿಯಾಗಬೇಕು. ಅವರ ಸವಿ ನೆನಪಿಗಾಗಿ ನಾಡ್ದು ಸ್ಮೃತಿ ಗೌರವ ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬರುವ ಹಾಗೆ ನಾವು ಹಿರಿಯರಾದಂಥ ಹರಿಕೃಷ್ಣ ಪುನರವರನ್ನು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ನಾಡ್ದು ಆ ದಿವಸ ಸ್ಮೃತಿ ಗೌರವವನ್ನು ಪಡೆಯುವಂಥ ಉದ್ದೇಶದಲ್ಲಿ ಇದ್ದಂಥ ಇನ್ನಿರುವರು ಹಿಂದಿನಿಂದ ಶಕುಂತಲಾ ಶೆಟ್ಟರು ಹಾಗೂ ಅರುಣಕುಮಾರ್ ಪುತ್ರರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಳ್ಳುವಲ್ಲಿ ಸಹಕರಿಸ್ತಾರೆ ಎಂಬುದನ್ನು ಇರಿಸಿಕೊಂಡು ಈ ಕಾರ್ಯಕ್ರಮ ಪತ್ರಿಕಾ ಪ್ರಕಟಣೆ ಚೆನ್ನಾಗಿ ಪ್ರಕಟವಾಗಬೇಕು ಹಾಗೂ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ಯಾರು ವೇದಿಕೆಯಲ್ಲಿದ್ದವರ ಹೆಸರ ಅಂಬಾಪ್ರಸಾದ್ ಪಾತಾಳ ಯಕ್ಷಗಾನ ಕಲಾವಿದ, ಪಾತಾಳ ವೆಂಕಟರಮಠರ ಹಿರಿಯ ಪುತ್ರ, ಶ್ರೀರಾಮ ಪಾತಾಳ ಕಿರಿಯ ಪುತ್ರ. ಅವರು ಅರುಣಕುಮಾರ್ ಪುತ್ತಿಲರ ಈ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿದ್ದಾರೆ ಸದ್ಯಕ್ಕೆ ಅವರು. ಆಮೇಲೆ ಇವರು ಹರಿಕೃಷ್ಣ ಪುನರವರು. ಆಮೇಲೆ ಮಾಲಿಂಗ್ ಭಟ್ ಇವರು ನಿವೃತ್ತ ಪ್ರಾಂಶುಪಾಲರು. ಮಾಲಿಂಗ್ ಭಟ್, ಡಾಕ್ಟರ್ ಮಾಲಿಂಗ್ ಭಟ್ ವತಿಯಿಂದ ಧನ್ಯವಾದವನ್ನ ಹೇಳ್ತೇನೆ.